ಇರೋದನ್ನ ಒಪ್ಕೋಬೇಕು, ಸುಳ್ಳು ಹೇಳ್ಬಾರ್ದು. ಇಲ್ಲಿ ಕುಮಾರಿ ಅವ್ರು ಹೇಳ್ತಿರೋದು ಕೂಡ ಕರೆಕ್ಟ್ ಆಗಿದೆ, 100ಕ್ಕೆ 100 ಮಾತು ಸತ್ಯ ಇದು. ಏನಕ್ಕೆ ನಮಗೆ ಏನ್ ಬರುತ್ತೆ ನಾವು ಅದಕ್ಕೆ ಬರುತ್ತೆ ಅಂತ ಹೇಳ್ಬೇಕು. ಆ ಗೇಮ್ ನಾನು ಆಡಿ ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಇಲ್ಲ ನಾನು ಈ ಒಂದು ಗೇಮ್ನ ಆಡ್ಬಿಟ್ಟು ಸೋಲಿಸ್ತೀನಿ ಟೀಮ್ನ ಅಂತ ಹೋಗೋದು ಬೆಟ್ರ, ಅಥವಾ ನಮ್ಗಿಂತ ಬೆಟರ್ ಆಗಿ ಅಲ್ಲಿ ಯಾರೋ ಒಬ್ರು ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಅನಿಸ್ದಾಗ ಅವ್ರಿಗೆ ಬಿಟ್ಕೊಡೋದು ಕರೆಕ್ಟಾ? ಆದ್ರೆ ಇಲ್ಲಿ ಕಿರಣ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇವಾಗ ಹೇಳಲ್ವಾ ಕುಮಾರಿ ರಾಕು, ಇಲ್ಲಿ ಕಿರಣ್ ಶಾಸ್ತ್ರಿ ಶಾಕು ಅಂತ ಅಂದ್ಬಿಟ್ಟು ಆ ರೀತಿ ಇಲ್ಲಿ ಶಾಕ್ ಆಗಿದೆ. 4ನೇ ಸ್ಥಾನದಿಂದ ತಗೊಂಡೋಗಿ ಇನ್ನು 1ನೇ ಸ್ಥಾನದಲ್ಲೇ ನಿಲ್ಲಿಸ್ಬೇಕಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಇಲ್ಲಿ ಮೇನ್ ಆಗಿ ಒಂದೊಂದು ಪಾಯಿಂಟ್ಸ್ಗಳನ್ನ ನೋಡ್ಕೋಬೇಕು ಅಂತ ಹೇಳೋದು. ಇಲ್ಲಿ ಕಿರಣ್ ಶಾಸ್ತ್ರಿ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ 1 2 3 4 ಈ ರೀತಿಯಾಗಿ ಪ್ಲೇಸ್ನ ಕೊಡಬೇಕು ಅಂತ ಇಲ್ಲಿ ಹೇಳಿದ್ರು. ಹೌದು, ಒಂದು ಗೇಮ್ ಏನಿತ್ತು, ಒಂದು ದೊಡ್ಡ ಬಾಲ್ ಟಾಸ್ಕ್ ಇತ್ತಲ್ವಾ, ಅಲ್ಲಿ ಕುಮಾರಿ ಅವರು ಆಡಲ್ಲ. ಅವ್ರು ಏನ್ ಹೇಳ್ತಾರೆ ಕಿರಣ್ ಶಾಸ್ತ್ರಿ ಅವರು, ನಾನು ಓಕೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸೈಲೆಂಟ್ ಆಗಿದ್ರು. ಬಟ್ ಇವಾಗ ನಂಬರ್ ಏನ್ ಕೊಟ್ರು, ಇವಾಗ 4ನೇ ಸ್ಥಾನದಲ್ಲಿ ಯಾರು ಬರಬೇಕು, 3 ಮತ್ತೆ 2 1 ಯಾರು ಬರಬೇಕು ಅಂತ ಅಂದಾಗ ಇಲ್ಲಿ ಕುಮಾರಿ ಹೋಗಿ ನಿಂತ್ಕೊಳ್ಳೋದು ಬಂದ್ಬಿಟ್ಟು 2ನೇ ಪ್ಲೇಸ್ ಅಲ್ಲಿ ನಿಂತ್ಕೊಂತಾರೆ. ನೋಡಿ, ಅಂದ್ರೆ ಅಹಂ ಅನ್ನೋದು ಏನೂ ಅಲ್ಲ, ಇಲ್ಲಿ 2ನೇ ಪ್ಲೇಸ್ ಅಲ್ಲಿ ನಿಂತ್ಕೊಂತಾರೆ. 1ನೇ ಪ್ಲೇಸ್ ಬೇಕು ಅಂತ ನಾನೇನು ಇಲ್ಲಿ ಹೇಳಲ್ಲ ಅಂತ 2ನೇ ಪ್ಲೇಸ್ ಅಲ್ಲಿ ನಿಂತ್ಕೊಂತಾರೆ. ಆದ್ರೆ 2ನೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡಾಗ ಅನನ್ಯ ಅವರು 2ನೇ ಪ್ಲೇಸ್ ಅಲ್ಲಿ ನಿಂತಿರ್ತಾರೆ. ನನಗೂ ಕೂಡ 2ನೇ ಪ್ಲೇಸ್ ಬೇಕು ಅಂತ ಅಂದ್ಬಿಟ್ಟು ಕುಮಾರಿ ಹೋಗಿ ನಿಂತಾಗ ಇಲ್ಲಿ ಇಬ್ರಿಗೂ ಕೂಡ ಸ್ವಲ್ಪ ವಾದ ಮಾಡ್ತಾರೆ. ಆದ್ರೆ ನಾನಿಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಅಂದ್ರೂ ಕೂಡ ನಾನಿಲ್ಲಿ ಮಾತಲ್ಲೇ ಟಕ್ಕರ್ ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಮಾತಲ್ಲೇ ಕುಸ್ತಿ ಇದೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಹೌದು, ಕರೆಕ್ಟ್ ಅಲ್ವಾ? ಕೆಲವೊಬ್ಬರಿಗೆ ಒಂದೊಂದರಲ್ಲಿ ಟ್ಯಾಲೆಂಟ್ ಇಲ್ಲಿ ಇದ್ದೇ ಇರುತ್ತೆ. ಕುಮಾರಿ ಹೇಳೋದೇನಪ್ಪಾ ಅಂತಂದ್ರೆ, ಮಾತಲ್ಲೇ ಕುಸ್ತಿ ಕೊಡೋ ತಾಕತ್ತಿದೆ ಅಂತ ಇಲ್ಲಿ ಹೇಳ್ತಾರೆ. ಹೌದು, ಕೆಲವೊಂದ್ರಲ್ಲಿ ಟ್ಯಾಲೆಂಟ್ ಜಾಸ್ತಿ ಇದ್ದೇ ಇರುತ್ತೆ. ಇಲ್ಲಿ ಅವರು 2ನೇ ಪ್ಲೇಸ್ ತಗೊಂಡ್ರು, ಅದ್ರಲ್ಲಿ ಏನೂ ಕೂಡ ಅಂದ್ರೆ ಗೇಮ್ ಆಡೇ ತಗೋಬೇಕು ಅಂತ ಏನು ಇಲ್ಲಿ ಇಲ್ಲ. ಬಟ್ ಸಿಕ್ಕಿರೋ ಒಂದು ಚಾನ್ಸಸ್ ಏನಿದೆ ಅದರಲ್ಲಿ ಅವ್ರನ್ನವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಆ ಒಂದು ಬಲೂನ್ ಟಾಸ್ಕ್ ಏನಿತ್ತು, ಕ್ಯಾಪ್ಟನ್ ಆಗ್ಬೇಕಿತ್ತಲ್ವಾ ಟೀಮಲ್ಲಿ, ಅವಾಗ ಪೂರ್ಣಿಮಾ ಅವ್ರಿಗೆ ಹೇಳ್ತಾರೆ, ನಾನು ಇಲ್ಲಿ ಫಿಸಿಕಲಿ ಸ್ವಲ್ಪ ವೀಕ್ ಇದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಮೆಂಟಲಿ ಕೂಡ ಸ್ಟ್ರಾಂಗ್ ಇದ್ದಾರೆ, ಮಾತಲ್ಲೂ ಕೂಡ ಇಲ್ಲಿ ಸ್ಟ್ರಾಂಗ್ ಇದ್ದಾರೆ. ಅದಕ್ಕೆ ಇಲ್ಲಿ ಕುಸ್ತಿಯಲ್ಲಿ ಮಾತೇನಿದೆ ಆ ಒಂದು ಮಾತು ಕುಸ್ತಿಲಿ ತೋರಿಸ್ತೀನಿ, ಆ ಒಂದು ತಾಕತ್ತಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಮೇನ್ ಆಗಿ ಇಲ್ಲಿ ಕುಮಾರಿ ಅವ್ರು ಹೇಳಿದ ಮಾತಿಗೆ ಕಿರಣ್ ಶಾಸ್ತ್ರಿ ಅವರು ಫುಲ್ ಸೈಲೆಂಟ್ ಗಪ್ಚುಪ್ ಆಗ್ಬಿಟ್ರು ಅಂತಾನೆ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಫಿಸಿಕಲಿ ಸ್ಟ್ರಾಂಗ್ ಇರೋರು ಮಾತ್ರನೇ ಬಿಗ್ ಬಾಸ್ ಗೆದ್ದಿರೋದು ನೋಡಿದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕುಮಾರಿ ಕಿರಣ್ ಅವ್ರಿಗೆ ಕೇಳ್ತಿದ್ದಾರೆ. ಅದು ಕೂಡ ಸತ್ಯ ಅಲ್ವಾ? ಮಾತಾಡೇ ಗೆದ್ಬಿಟ್ರ ಹಂಗಂದ್ರೆ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡ್ತಾರೆ. ಅದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ಬಿಟ್ಟು ಗೆಲ್ತಾರೆ, ಯಾಕೆ ಆಗಲ್ಲ ಅಂತ ಇಲ್ಲಿ ಕೇಳಿದ್ರು. ಅದು ಕೂಡ ವ್ಯಾಲ್ಯೂ ಪಾಯಿಂಟ್ ಅಂತ ನನಗಿಲ್ಲಿ ಅನಿಸ್ತು. ಯಾಕಂದ್ರೆ ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಗಳು ಕೂಡ ಇಲ್ಲಿ ಇದೆ. ಫಿಸಿಕಲಿ ಕುಮಾರಿ ಅವರಂತೂ ಕಿರಣ್ ಅವ್ರಿಗೆ ಸಕ್ಕದಾಗಿ ಇಲ್ಲಿ ಟಕ್ಕರ್ ಕೊಟ್ರು. ಒಟ್ನಲ್ಲಿ ಏನಕ್ಕೆ ಆಯ್ತಪ್ಪ ಅಂತಂದ್ರೆ, ಚಂದನ್ ಶೆಟ್ಟಿ ಟೀಮ್ ಅವರು ಬರ್ತಾರೆ ಎಲ್ರು ಕೂಡ. ಈಗ ರ್ಯಾಂಕ್ ಕೊಡ್ಬೇಕಿರುತ್ತೆ. ಫಸ್ಟ್ ಗೆ ಇಲ್ಲಿ ಟೀಮ್ ಲೀಡರ್ ಬಂದ್ಬಿಟ್ಟು ಕಿರಣ್ ಶಾಸ್ತ್ರಿ ಅವರು, ಅವ್ರ ಸೈಡ್ ನಿಂತ್ಕೊಂತಾರೆ. ಮಿಕ್ಕಿರೋ ಕಂಟೆಸ್ಟೆಂಟ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನಿಮ್ಗೆ ಯಾವ ರ್ಯಾಂಕ್ ಸೂಟ್ ಆಗುತ್ತೆ ನೀವು ಹೋಗಿ ನಿಂತ್ಕೊಳ್ಳಿ ಅಂತಂದಾಗ 1ನೇ ಪ್ಲೇಸ್ಗೆ 2ನೇ ಪ್ಲೇಸ್ಗೆ ಇಲ್ಲಿ ಪೈಪೋಟಿ ಬೀಳುತ್ತೆ. ನೋಡಿ, 1ನೇ ಪ್ಲೇಸ್ ಬಂದ್ಬಿಟ್ಟು ಸಹನಾ ಅವ್ರು ಹೋಗಿ ನಿಂತ್ಕೊಂತಾರೆ. ಹೌದು ಬಿಡಿ, ತುಂಬಾ ಚೆನ್ನಾಗಿ ಅವರು ಟಫ್ ಕಾಂಪಿಟೇಷನ್ ಕೊಟ್ಟರು. ಒಂದು ದೊಡ್ಡ ಬಾಲ್ ಟಾಸ್ಕ್ ಏರಿತ್ತು, ತುಂಬಾ ಚೆನ್ನಾಗಿ ಇಲ್ಲಿ ಪೈಪೋಟಿ ಕೊಟ್ಟಿದ್ರು. ಗೆಲ್ಲಿಲ್ಲ ಅಷ್ಟೇ ಗೇಮ್ ನ, ಅದಕ್ಕೆ ಅವರು 1ನೇ ಪ್ಲೇಸ್ ಅಲ್ಲಿ. ಇವಾಗ ಅವ್ರಿಗೆ ಏನ್ ಸಿಕ್ಕಿತ್ತು ಗೇಮ್, ನಾನು ಅದನ್ನ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಪ್ರೂವ್ ಮಾಡ್ಕೊಂಡಿದ್ದಾರೆ, ಯಾಕಂದ್ರೆ ಎಲ್ಲರೂ ಕೂಡ ನೋಡಿದ್ದಾರೆ. ಆದ್ರೆ ಚರಣ್ ಅವ್ರು ಬಂದ್ಬಿಟ್ಟು ಇಲ್ಲ, ನನಗ್ 1ನೇ ಪ್ಲೇಸ್ ಬೇಕಿಲ್ಲಿ ಅಂತ ಅಂದ್ಬಿಟ್ಟು ಜಗಳ ಆಡ್ತಾರೆ. ಒಟ್ನಲ್ಲಿ ಅವ್ರ ಪ್ರಕಾರ ಅವರು 1ನೇ ಪ್ಲೇಸ್ ಅಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪೈಪೋಟಿ ಕೊಡಕ್ಕೆ ಹೋದ್ರು. ಆದ್ರೆ ಇಲ್ಲಿ ಕೊನೆಗೆ ಆಗಿದ್ದೇ ಬೇರೆ. 2nd ಪ್ಲೇಸ್ ಬಂದ್ಬಿಟ್ಟು ಅನನ್ಯ ಅವರು ಹೋಗಿ ನಿಂತ್ಕೊಂತಾರೆ. ಆಮೇಲೆ ಕುಮಾರಿ ಅವರು ಕೂಡ ಇಲ್ಲ, ನಾನು ಕೂಡ 2ನೇ ಪ್ಲೇಸ್ ಅಲ್ಲೇ ಇರಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹೌದು, ನಾನು ಫಿಸಿಕಲಿ ವೀಕ್ ಇದ್ರು ಕೂಡ ಇಲ್ಲಿ ಮಾತಲ್ಲಿ ಕುಸ್ತಿ ಕೊಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ತಾಕತ್ತಂತೂ ಇಲ್ಲಿ ಇದೆ. ಕೆಲವೊಬ್ರು ಒಂದೊಂದ್ರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತಲ್ವಾ, ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನಾನು ಒಪ್ಕೊಂತೀನಿ, ನಾನು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತಾನೆ ಆ ಒಂದು ಗೇಮ್ ನ ಬಿಟ್ಕೊಟ್ಟಿದ್ದಾರೆ. ನಾನು ಇಲ್ಲಿ ಮೆಂಟಲಿ ಕೂಡ ಸ್ಟ್ರಾಂಗ್ ಇದ್ದೀನಿ, ತುಂಬಾ ಚೆನ್ನಾಗಿ ಆಟ ಆಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಮಾತಲ್ಲೇ ಟಕ್ಕರ್ ಕೂಡ ಇಲ್ಲಿ ಕೊಟ್ರು. ಅನನ್ಯ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ನನಗಿಲ್ಲಿ ಏನೇನು ಗೇಮ್ ಸಿಕ್ಕಿದೆ, ನಾನು ಅದ್ರಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ನೀನ್ ಇಲ್ಲಿ ಫಿಸಿಕಲಿ ಗೇಮ್ ಆಡ್ಲೇ ಇಲ್ಲ, ನೀನ್ ಸೋತೋದೆ ಅಂತ ಇಲ್ಲಿ ಹೇಳ್ತಾರೆ. ಹೌದು, ನಾನು ಫಿಸಿಕಲಿ ಇಲ್ಲಿ ವೀಕ್ ಇದೀನಿ ಅಂತ ನಾನೇ ಹೇಳ್ಕೊಂತಿದ್ದೀನಿ ಅಲ್ವಾ ಅಂತ ಕೂಡ ಇಲ್ಲಿ ಕುಮಾರಿ ಅವರು ಕೂಡ ಇಲ್ಲಿ ವಾದ ಮಾಡ್ತಾರೆ. ಕೊನೆಗೆ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ಟೀಮ್ ಕ್ಯಾಪ್ಟನ್ ಯಾರಿದ್ದಾರೆ ಕಿರಣ್ ಅವರು, ಅವರ ನಿರ್ಧಾರನೇ ಅಂತಿಮ ನಿರ್ಧಾರ ಆಗುತ್ತೆ. ಇಲ್ಲಿ 4ನೇ ಪ್ಲೇಸ್ ನ ಬಂದ್ಬಿಟ್ಟು ಕುಮಾರಿ ಅವ್ರಿಗೆ ಕೊಡ್ತಾರೆ. ಅದಕ್ಕೆ ಇಲ್ಲಿ ಕುಮಾರಿ ಅವರು ಇಲ್ಲಿ ಹೇಳ್ತಾರೆ, ಓ ಇಲ್ಲ, ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ನುಲ್ಕೊಂಡು ಹೇಳ್ಬೇಕಿತ್ತ, ನನಗೆ 2ನೇ ಪ್ಲೇಸೇ ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅದು ಕೂಡ ಕರೆಕ್ಟ್ ಅಲ್ವಾ? ಇಲ್ಲಿ
ಕುಮಾರಿ ಅವ್ರು ಬಂದ್ಬಿಟ್ಟು ಅವ್ರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತಾನೆ ಒಂದು ಗೇಮ್ ನ ಇಲ್ಲಿ ಬಿಟ್ಬಿಟ್ಟು ಸಹನಾ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಗೇಮ್ ನ ಇಲ್ಲಿ ಅವ್ರು ಆಡ್ಲಿ ಅಂತ ಅಂದ್ಬಿಟ್ಟು. ಹೌದು ನಾನು ಒಪ್ಕೊಂತೀನಿ ಅಂತ ಒಪ್ಕೊಂಡ್ಬಿಟ್ರು. ಬಟ್ ಇಲ್ಲಿ ಪ್ಲೇಸ್ ಕೊಡ್ಬೇಕಾದ್ರೆ ಇಲ್ಲಿ ಒಂದು ಗೇಮಲ್ಲಿ ಸೋತಿದ್ದಷ್ಟೇ ಅವ್ರು ಎಲ್ಲಾ ಗೇಮಲ್ಲೂ ಸೋತೋಗ್ತಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅನ್ಕೋಬಾರ್ದು. ಮತ್ತೆ ಒಂದು ಗೇಮಲ್ಲಿ ಅವ್ರು ಗೆದ್ರು ಅಂದ್ರೆ ಎಲ್ಲಾ ಗೇಮಲ್ಲೂ ಕೂಡ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಭರವಸೆನ ಇಟ್ಕೊಳಕ್ಕೆ ಆಗದೇ ಇಲ್ಲ. ಅದು ಕೂಡ ಕರೆಕ್ಟೇ. ಅರೆ ನುಲಿಬೇಕಿತ್ತ ಅಂತ ಕೇಳಿದ್ರಲ್ವಾ, ಅದಕ್ಕೆ ಇಲ್ಲಿ ಸೈಲೆಂಟ್ ಆಗೋಗ್ಬಿಟ್ರು ಕಿರಣ್ ಶಾಸ್ತ್ರಿ ಅವರು. ಒಟ್ನಲ್ಲಿ ಮಾತಲ್ಲಿ ಕುಸ್ತಿ ಕೊಡ್ತೀನಿ, ಆ ಒಂದು ತಾಕತ್ತಿದೆ ಅಂದ್ರಲ್ಲ, ಖಂಡಿತವಾಗ್ಲೂ ಮಾತಲ್ಲಿ ಕುಸ್ತಿ ಕೊಡ್ತಾರೆ. ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕೂಡ ತುಂಬಾನೇ ಚೆನ್ನಾಗಿದೆ. ಪ್ರಾಸ ಕೂಡ ತುಂಬಾನೇ ಚೆನ್ನಾಗಿ ಹೇಳಿದ್ರು, ಅದ್ಭುತವಾಗಿತ್ತು. ಬಟ್ ಫಿಸಿಕಲಿ ವೀಕ್ ಇದೀನಿ ಅಂತ ಹೇಳಿ ಅವರೇ ಒಪ್ಕೊಂತಿರ್ಬೇಕಾದ್ರೆ ಇಲ್ಲಿ ಕಿರಣ್ ಶಾಸ್ತ್ರಿ ಅವರಿಗೆ ಅವ್ರು ಸಖತ್ತಾಗಿ ಟಕ್ಕರ್ ಕೊಟ್ರು ಕುಮಾರಿ ಅವರು. ನೀನು ಕ್ಯಾಪ್ಟನ್ ಆಗಿರೋದೇ ಕರೆಕ್ಟ್ ಇಲ್ಲ ಅಂತ ಕೂಡ ಇಲ್ಲಿ ಕುಮಾರಿ ಅವರು ಹೇಳಿದ್ರು. ಕಿರಣ್ ಅವರು ಕ್ಯಾಪ್ಟನ್ ಆಗಿದೆ ಸರಿ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಹೌದು ಅವರು ಮಾತಲ್ಲಿ ಟಕ್ಕರ್ ಕೊಡ್ತಾರೆ, ಫಿಸಿಕಲಿ ಗೇಮ್ ಅಂತ ಬಂದಾಗ ಅವರು ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಬೇರೆ ಗೇಮ್ ಅಲ್ಲೂ ಕೂಡ ಇವರು ಗೆದ್ದಿದಾರ ಇಲ್ಲ ಅಲ್ವಾ? ಹೌದು ತುಂಬಾ ಚೆನ್ನಾಗಿ ಪೈಪೋಟಿ ಕೊಟ್ರು ಸಹನಾ ಅವರು ಮತ್ತೆ ಇಲ್ಲಿ ಕಿರಣ್ ಅವರು. ಬಟ್ ಆ ಒಂದು ಗೇಮ್ ನ ಗೆಲ್ಲಿಲ್ಲ ಅಲ್ವಾ? ಅದಕ್ಕೆ ಹೇಳೋದು ಸ್ವಲ್ಪ ಇಲ್ಲಿ ಮಾತಾಡಬೇಕಾದ್ರೆ ಅತಿಯಾಗಿ ಮಾತಾಡಿದಾಗ ಎದುರುಗಡೆ ಇರೋ ಪರ್ಸನ್ ಕೂಡ ಅದೇ ರೀತಿ ನಮ್ಗೆ ಟಾಂಗ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಬೇಕು. ಕಿರಣ್ ಅವರು ಯೋಚನೆ ಮಾಡಲಿಲ್ಲ. 4ನೇ ಪ್ಲೇಸ್ ನ ಇಲ್ಲಿ ಕುಮಾರಿ ಅವರು ಕೊಡ್ತಾರೆ. 3ನೇ ಪ್ಲೇಸ್ ನ ಬಂದ್ಬಿಟ್ಟು ಇಲ್ಲಿ ಅನನ್ಯ ಅವರು ಕೊಡ್ತಾರೆ. 2ನೇ ಪ್ಲೇಸ್ ಬಂದ್ಬಿಟ್ಟು ಚರಣ್ ಅವರು ಕೊಡ್ತಾರೆ. ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸಹನಾ ಅವರು ಕೊಡ್ತಾರೆ. ಅಂದ್ರೆ ಈ ಒಂದು ಟೀಮ್ ಏನಿದೆ ಈ ಟೀಮ್ ಲೀಡರ್ ಬಂದ್ಬಿಟ್ಟು ಕಿರಣ್ ಅವರಲ್ವಾ, ಅದಕ್ಕೋಸ್ಕರನೇ ನಿಮ್ಗೆ ಇಲ್ಲಿ ಕಿರಣ್ ಅವ್ರು ಕೊಟ್ಟಿದ್ದು ಪ್ಲೇಸ್ ಏನಿದೆ ಅದು ಇಷ್ಟ ಆಯ್ತಾ? ಅಥವಾ ಇವರೇ ಫಸ್ಟ್ ಹೋಗಿ ನಿಂತ್ಕೊಂಡ್ರಲ್ವಾ? ಸಹನಾ ಅವ್ರು ಫಸ್ಟ್ ಪ್ಲೇಸ್ ಅಲ್ಲಿ ಹೋಗಿ ನಿಂತ್ಕೊಂಡಿದ್ರು, ಕೊನೆಯವರು ಫಸ್ಟ್ ಪ್ಲೇಸ್ ಸಿಕ್ತು ಬಿಡಿ. ಚರಣ್ ಅವ್ರು ಬಂದ್ಬಿಟ್ಟು ಫಸ್ಟ್ ಪ್ಲೇಸ್ ಬೇಕು ಅಂತ ಇಲ್ಲಿ ವಾದ ಮಾಡಿದ್ರು, ಬಟ್ ಅದು ಸಿಗ್ಲಿಲ್ಲ. 3ನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಅನನ್ಯ ಅವರು, 2ನೇ ಪ್ಲೇಸ್ ಅಲ್ಲಿ ಚರಣ್, ಫಸ್ಟ್ ಪ್ಲೇಸ್ ಸಹನಾ. ನೀವಾಗಿದ್ರೆ ಯಾರಿಗೆ ಯಾವ ಪ್ಲೇಸ್ ನ ಕೊಡ್ತಿದ್ರಿ? ಮತ್ತಿಲ್ಲಿ ಯಾರ ವಾದ ತುಂಬಾನೇ ಚೆನ್ನಾಗಿತ್ತು, ನಿಮಗೆ ಯಾರು ತುಂಬಾ ಇಷ್ಟ ಆದ್ರು, ನಿಮ್ ಸಪೋರ್ಟ್ ಯಾರಿಗಿರುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಶ್ರುತಿ ಅವ್ರ ಟೀಮ್ ಬರುತ್ತೆ. ಇಲ್ಲಿ ಯಾರ್ಯಾರು ಯಾವ್ಯಾವ ಪ್ಲೇಸ್ ತಗೊಂತೀರಾ ಅಂತ ಅಂದಾಗ ರ್ಯಾಂಕಿಂಗ್ ನಲ್ಲಿ ಧನುಷ್ ಅವರು ಫಸ್ಟ್ ಪ್ಲೇಸ್ ಬೇಕು ಅಂತ ಹೇಳ್ತಾರೆ. ಈಶಾ ಅವರು ಕೂಡ ಇಲ್ಲ, ನಾನು ಕೂಡ ನನ್ನ ಪ್ರೂವ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ನಾನು ಕೂಡ ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಬ್ಯಾಲೆನ್ಸಿಂಗ್ ಗೇಮ್ ಏನಿತ್ತು, ಇಬ್ರು ಕೂಡ ಧನುಷ್ ಆಡಿದ್ರು, ಈಶಾ ಅವರು ಕೂಡ ಇಲ್ಲಿ ಆಡಿದ್ರು. ಬಟ್ ಸ್ನೇಹ ಅವ್ರಿಗೆ ಗೇಮ್ ಸಿಕ್ಕಿಲ್ಲ. ಒಂದು ಈರುಳ್ಳಿ ಆನಿಯನ್ ತಿನ್ನೋ ಒಂದು ಟಾಸ್ಕ್ ಮಾತ್ರನೇ ಇಲ್ಲಿ ಸಿಕ್ಕಿದ್ದು. ಬಟ್ ಇಲ್ಲೂ ಕೂಡ ಸ್ವಲ್ಪ ಅವರು ವಾದ ಮಾಡ್ತಾರೆ, ತುಂಬಾ ಚೆನ್ನಾಗಿ ಅವರು ವಾದ ಮಾಡ್ತಾರೆ. ಬಟ್ ಅವರು ಫಸ್ಟ್ ಪ್ಲೇಸ್ ಸಿಕ್ಕಲ್ಲ. ಇಲ್ಲಿ ಧನುಷು, ಈಶಾ, ಸ್ನೇಹ 3 ಜನನು ಕೂಡ ನನಗೆ ಫಸ್ಟ್ ರ್ಯಾಂಕೇ ಬೇಕು, ಫಸ್ಟ್ ಪ್ಲೇಸ್ ಬೇಕು ಅಂತ 3 ಜನ ಕೂಡ ಅಲ್ಲೋಗಿ ನಿಂತ್ಕೊಂತಾರೆ. ಆಮೇಲೆ ಕ್ಯಾಪ್ಟನ್ ನಿರ್ಧಾರನೇ ಇಲ್ಲಿ ಅಂತಿಮ ನಿರ್ಧಾರ ಅಲ್ವಾ? ಇಲ್ಲಿ ಕ್ಯಾಪ್ಟನ್ ಬಂದ್ಬಿಟ್ಟು ಯಾರ್ಯಾರಿಗೆ ಯಾವ ಪ್ಲೇಸ್ ಕೊಡ್ತಾರೆ ಅಂದ್ರೆ ಧನುಷ್ಗೆ ಫಸ್ಟ್ ಪ್ಲೇಸ್ ಕೊಡ್ತಾರೆ, ಈಶಾ ಅವ್ರಿಗೆ 2nd ಪ್ಲೇಸ್ ಕೊಡ್ತಾರೆ, ಮತ್ತೆ ಸ್ನೇಹ ಅವ್ರಿಗೆ 3ನೇ ಪ್ಲೇಸ್ ಕೊಡ್ತಾರೆ. ಫಸ್ಟ್ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈಶಾ ಅವ್ರಿಗೆ 3ನೇ ಪ್ಲೇಸ್ ಕೊಟ್ಟಿದ್ರು. ಬಟ್ ನಾನು ಫಿಸಿಕಲಿ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅಂತ ಅಂದ್ಬಿಟ್ಟು ಈಶಾ ಅವರು ವಾದ ಮಾಡ್ತಾರೆ. ಅದಕ್ಕೆ ಇಲ್ಲಿ ಅವ್ರನ್ನ 2ನೇ ಪ್ಲೇಸ್ ಕಳಿಸ್ಬಿಟ್ಟು ಮತ್ತೆ ಇಲ್ಲಿ ಸ್ನೇಹ ಅವ್ರನ್ನ 3ನೇ ಪ್ಲೇಸ್ಗೆ ಕಳಿಸ್ತಾರೆ. ಅದೇನಲ್ವಾ ಡಿಸಿಷನ್ ಅವರೇ ಇಲ್ಲಿ ಸ್ವಲ್ಪ ಕಾನ್ಫಿಡೆಂಟ್ ಅನ್ನೋದಿಲ್ಲ. ಯಾಕಂದ್ರೆ ಅವ್ರ ಟೀಮಲ್ಲಿ ಇಬ್ರು ಎಲಿಮಿನೇಟ್ ಆಗ್ತಾರೆ. ಶ್ರೇಯಸ್ ಅವರು ಮತ್ತೆ ಅವ್ರ ಟೀಮಲ್ಲಿ ಇನ್ನೊಬ್ರು ಇದ್ದವರು ಇಲ್ಲಿ ಇಬ್ರು ಕೂಡ ಎಲಿಮಿನೇಟ್ ಆಗ್ತಾರೆ. ಅದಕ್ಕೋಸ್ಕರನೇ ಆದ್ರೆ ಧನುಷ್ ಅವ್ರಿಗೆ ಫಸ್ಟ್ ಪ್ಲೇಸ್, 2nd ಪ್ಲೇಸ್ ಬಂದು ಈಶಾ ಅವ್ರಿಗೆ, 3ನೇ ಪ್ಲೇಸ್ ಬಂದು ಸ್ನೇಹ ಅವ್ರಿಗೆ. ಸ್ನೇಹ ಅವ್ರಿಗೆ ಇನ್ನೂ ಗೇಮ್ ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ಸಿಕ್ಕಿಲ್ಲ. ನೋಡೋಣ ಮುಂದಿನ ಗೇಮ್ಗಳಲ್ಲಿ ಯಾವ ರೀತಿ ಅವರು ಆಡ್ತಾರೆ ಅಂತ ಅಂದ್ಬಿಟ್ಟು. ನಿಮಗೆ ನೀವಾಗಿದ್ರೆ ಯಾರಿಗೆ ಯಾವ ಪ್ಲೇಸ್ ನ ಕೊಡ್ತಿದ್ರಿ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಗೇಮ್ ಕೊಡೋದೆ ಬಾಲ್ ಟಾಸ್ಕ್. ಶ್ರುತಿ ಮತ್ತೆ ಚಂದನ್ ಶೆಟ್ಟಿ ಇಬ್ರು ಟೀಮ್ಗಳು ಕೂಡ ಇಲ್ಲಿ ಬರ್ತಾರೆ. ಧನುಷ್ ಮತ್ತೆ ಈಶಾ ಇಬ್ರು ಕೂಡ ಸಖತ್ತಾಗಿ ಇಲ್ಲಿ ಆಡ್ತಾರೆ. ಆಮೇಲೆ ಚರಣ್ ಮತ್ತೆ ಸಹನಾ ಅವರು ಕೂಡ ಇಲ್ಲಿ ಅಷ್ಟೇ. ಸಹನಾ ಅವರಿಗೆ ಇಲ್ಲಿ ಚಾನ್ಸ್ ಮೇಲೆ ಚಾನ್ಸ್ ಸಿಗ್ತಾನೆ ಇದೆ. ಚರಣ್ ಅವ್ರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಈ ಒಂದು ಗೇಮ್ ಅಲ್ಲಿ ಚಾನ್ಸ್ ಸಿಗುತ್ತೆ. ಯಾಕಂದ್ರೆ ಬಾಲ್ ದಪ್ಪ ಬಾಲು ನಾವು ಬರೀ ಹೆಡ್ ಅಲ್ಲೇ ಇಲ್ಲಿ ಮೂವ್ ಮಾಡ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಕೈ ಬಳಸಬಾರ್ದು, ಕೈ ಹಿಂದೆ ಕಟ್ಕೊಂಡ್ಬಿಟ್ಟು ಹಾಕ್ಬೇಕಲ್ವಾ. ಸ್ವಲ್ಪ ಕಷ್ಟ ಆಯ್ತು. ನೋಡ್ಬೇಕಾದ್ರೆ ಈಸಿ ಅನ್ಸುತ್ತೆ, ಬಟ್ ಅಲ್ಲೋಗಿ ಆಡ್ದಾಗೆ ಗೊತ್ತಾಗೋದು, ಅಲ್ಲೋಗಿ ಎಕ್ಸ್ಪೀರಿಯನ್ಸ್ ಮಾಡ್ದಾಗೆ ಗೊತ್ತಾಗೋದು ಖಂಡಿತವಾಗ್ಲೂ ಗೇಮ್ ಎಷ್ಟು ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು. ನೋಡ್ಬೇಕಾದ್ರೆ ಏನಪ್ಪ ಈ ತರ ಇಷ್ಟು ಬಾಲ್ ನ ಹಾಕಿದ್ರೆ ಒದ್ದಾಡ್ತಾ ಇದಾರ ಅಂತ ಅಂದ್ಬಿಟ್ಟು. ಬಟ್ ಆಡೋರ್ಗೆ ಅಲ್ಲಿ ಆಡಿರೋರ್ಗೆ ಗೊತ್ತಿರುತ್ತೆ ಎಷ್ಟು ರಿಸ್ಕ್ ಇರುತ್ತೆ, ಎಷ್ಟು ಈಸಿ ಇರುತ್ತೆ ಅಂತ ಅಂದ್ಬಿಟ್ಟು. ಅನ್ಕೊಂಡಷ್ಟಂತೂ ಇಲ್ಲಿ ಈಸಿ ಇರಲ್ಲ. ಈ ಒಂದು ಗೇಮ್ ಅಲ್ಲಿ ಶ್ರುತಿ ಅವ್ರ ಟೀಮ್ ವಿನ್ ಆಗುತ್ತೆ. ತುಂಬಾ ಚೆನ್ನಾಗಿ ಪೈಪೋಟಿ ಕೊಡ್ತಾರೆ. ನೋಡಿ ಫಸ್ಟ್ ಗೆ ಏನಾಯ್ತು ಅಂತಂದ್ರೆ ಬ್ಯಾಲೆನ್ಸಿಂಗ್ ಇದ್ದಾಗ ಇವರಿಬ್ರೇ ಬಂದಿರ್ತಾರೆ. ಇಲ್ಲಿ ಧನುಷ್ ಮತ್ತೆ ಈಶಾ ಸೋತಿರ್ತಾರೆ. ಬಟ್ ಈ ಒಂದು ಗೇಮ್ ಅಲ್ಲಿ ಇವರೇ ಗೆಲ್ತಾರೆ. ಶ್ರುತಿ ಅವರು ಕೂಡ ಇಲ್ಲಿ ಹೇಳ್ತಾರೆ, ನಾವು ಸೋತಾಗ ಏನನ್ಸುತ್ತೆ ಅಂತಂದ್ರೆ ಜಸ್ಟ್ ಮಿಸ್ ಆಯ್ತು ಅಂತ ಅಂದ್ಬಿಟ್ಟು. ಅದೇ ಗೆದ್ದಾಗ ಅಂತ ಸ್ಪಿರಿಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಗೇಮ್ ಅಲ್ಲೂ ಕೂಡ ಆಡಿ ಗೆಲ್ಲಂಗಿಲ್ಲ. ನಾವೊಂದು ಹುಮ್ಮಸ್ಸು ಇರಬೇಕು. ತುಂಬಾ ಚೆನ್ನಾಗಿತ್ತು ಈ ಒಂದು ಗೇಮು. ಶ್ರುತಿ ಅವ್ರ ಟೀಮ್ ವಿನ್ ಆಗುತ್ತೆ.